ಧಾರವಾಡದಲ್ಲಿ ವಿಜೃಂಭಣೆಯಿಂದ ಕೃಷಿ ಮೇಳವನ್ನ ಹಮ್ಮಿಕೊಳ್ಳಲಾಗಿತ್ತು. ಧಾರವಾಡದಲ್ಲಿ ನಡೆದಂತಹ ಕೃಷಿ ಮೇಳಕ್ಕೆ ದಾಖಲೆಯ ಜನರು ಈಗ ಭೇಟಿ ನೀಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಧಾರವಾಡದ ಕೃಷಿ ಮೇಳಕ್ಕೆ ದಾಖಲೆಯ ಜನರು ಭೇಟಿ ನೀಡಿದ್ದಾರೆ. 4 ದಿನಗಳ ಕಾಲ ನಡೆದಂತಹ ಕೃಷಿ ಮೇಳ ಇದಾಗಿದ್ದು, ಧಾರವಾಡದ ಕೃಷಿ ವಿವಿ ಆವರಣದಲ್ಲಿ ಒಂದು ಕೃಷಿ ಮೇಳವನ್ನ ಹಮ್ಮಿಕೊಳ್ಳಲಾಗಿತ್ತು. ಕೃಷಿ ಮೇಳದಲ್ಲಿ ಬರೋಬ್ಬರಿ 23 ಲಕ್ಷ ಜನರು ಭೇಟಿಯಾಗಿದ್ದಾರೆ. ಆ ಒಂದು ಕೃಷಿ ಮೇಳದಲ್ಲಿ ಭಾಗಿಯಾಗಿದ್ದಾರೆ. ರೈತರು ಹಾಗೂ ಜನರಿಂದ ಕೂಡಿದಂತಹ ಕೃಷಿ ಮೇಳ ಇದಾಗಿತ್ತು. ಮೊದಲನೆಯ ದಿನವೇ ಸುಮಾರು 3.65 ಲಕ್ಷ ಜನರು ಈ ಕೃಷಿ ಮೇಳದಲ್ಲಿ ಭಾಗಿಯಾಗಿದ್ರು. ಇನ್ನು ಎರಡನೆಯ ದಿನ 7.74 ಲಕ್ಷ ಜನ ಬಂದಿದ್ರು. ಮೂರನೆಯ ದಿನ 8.6 ಲಕ್ಷ ಜನರು ಅಲ್ಲಿ ಭೇಟಿ ನೀಡಿದ್ದಾರೆ. ಇನ್ನು ಕೊನೆಯ ದಿನ 3.75 ಲಕ್ಷ ಜನರು ಅಲ್ಲಿ ಭೇಟಿ ನೀಡಿದ್ದು ಒಟ್ಟು 23,74,000 ಜನರು ಕೃಷಿ ಮೇಳಕ್ಕೆ ಭೇಟಿ ನೀಡಿದ್ದಾರೆ. ಇದು ನಿಜಕ್ಕೂ ಹೊಸ ದಾಖಲೆಯ ಸೃಷ್ಟಿ ಅಂತಾನೆ ಹೇಳ್ಬೋದು. ಧಾರವಾಡದಲ್ಲಿ ನಡೆದಂತಹ ಕೃಷಿ ಮೇಳಕ್ಕೆ ವಿಜೃಂಭಣೆಯಿಂದ ಕೃಷಿ ಮೇಳ ನಡೆದಿತ್ತು. ಈ ಒಂದು ಕೃಷಿ ಮೇಳಕ್ಕೆ ದಾಖಲೆಯ ಜನರು ಬಂದಿದ್ದಾರೆ. 4 ದಿನಗಳ ಕಾಲ ಈ ಕೃಷಿ ಮೇಳವನ್ನ ಆಯೋಜನೆ ಮಾಡಲಾಗಿತ್ತು. ಆ 4 ದಿನ ಕೃಷಿ ಮೇಳಕ್ಕೂ ದಿನದಿಂದ ದಿನಕ್ಕೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನರು ಆಗಮಿಸಿದ್ರು. 4 ದಿನಗಳ ಕಾಲ ನಡೆದಂತಹ ಕೃಷಿ ಮೇಳದಲ್ಲಿ ಧಾರವಾಡದ ಕೃಷಿ ವಿವಿ ಆವರಣದಲ್ಲಿ ಕೃಷಿ ಮೇಳವನ್ನ ಹಮ್ಮಿಕೊಳ್ಳಲಾಗಿತ್ತು. ಬರೋಬ್ಬರಿ 4 ದಿನಗಳ ಕಾಲ ಆಯೋಜನೆ ಮಾಡಲಿರುವಂತಹ ಈ ಒಂದು ಕೃಷಿ ಮೇಳದಲ್ಲಿ ಬರೋಬ್ಬರಿ 23 ಲಕ್ಷ ಜನರು ಅಲ್ಲಿ ಭಾಗಿಯಾಗಿ ಅಲ್ಲಿಗೆ ಭೇಟಿಯನ್ನ ನೀಡಿರುವಂತದ್ದು. ರೈತರು ಹಾಗೂ ಜನರಿಂದ ಈ ಒಂದು ಕೃಷಿ ಮೇಳ ಸಂಪೂರ್ಣವಾಗಿ ಕೂಡಿತ್ತು. ಮೊದಲನೆಯ ದಿನ ಸುಮಾರು 3.65 ಲಕ್ಷ ಜನ ಅಲ್ಲಿಗೆ ಭೇಟಿ ನೀಡಿದ್ರೆ, ಎರಡನೇ ದಿನ 7.74 ಲಕ್ಷ ಜನ ಬಂದ್ರೆ, ಮೂರನೇ ದಿನಕ್ಕೆ 8.6 ಲಕ್ಷ ಜನ ಬಂದಿದ್ದಾರೆ. ಹೀಗೆ ಒಟ್ಟು 23,74,000 ಲಕ್ಷ ಜನರು ಆ ಒಂದು ಕೃಷಿ ಮೇಳಕ್ಕೆ ಬಂದು ಭಾಗಿಯಾಗಿರುವಂಥದ್ದು. ಇದು ನಿಜಕ್ಕೂ ಹೊಸ ಸೃಷ್ಟಿಯ ದಾಖಲೆ ಅಂತಾನೆ ಹೇಳ್ಬೋದು. ಅದು ಸ್ಪೆಷಲಿ ಕೃಷಿ ಮೇಳದ ಹೊಸ ಸೃಷ್ಟಿಯ ದಾಖಲೆ ಅಂತ ಹೇಳ್ಬೋದು. ಕೃಷಿ ಮೇಳದ ಕಾರ್ಯಕ್ರಮಕ್ಕೆ ಇಷ್ಟು ಲಕ್ಷಗಟ್ಟಲೆ ಜನ ಇಲ್ಲಿಗೆ ಬಂದು ಭಾಗಿಯಾಗಿ ಕೃಷಿಗೆ ಸಂಬಂಧಪಟ್ಟಂತಹ ಎಲ್ಲ ಕರಕುಶಲವನ್ನ ಆಗಿರ್ಬೋದು ಎಲ್ಲದರ ಬಗ್ಗೆ ತಿಳಿದುಕೊಂಡು ಆ ಒಂದು ವೀಕ್ಷಣೆಯನ್ನ ನೋಡಿಕೊಂಡು ಜನಸಾಮಾನ್ಯರಾಗಿರ್ಬೋದು, ಕೃಷಿಕರಾಗಿರ್ಬೋದು, ಬರೀ ಕೃಷಿಗೆ ಸಂಬಂಧಪಟ್ಟಂತಹ ಜನಗಳು ಮಾತ್ರ ಅಲ್ಲಿಗೆ ಹೋಗಿಲ್ಲ, ಬರೀ ರೈತಾಪಿ ವರ್ಗದ ಮಾತ್ರ ಹೋಗಿಲ್ಲ, ಎಲ್ಲಾ ನಿಟ್ಟಿನ ಜನಸಂಖ್ಯೆಯವರು, ಎಲ್ಲಾ ವರ್ಗದ ಜನರು ಕೂಡ ಅಲ್ಲಿಗೆ ಹೋಗಿ ಕೃಷಿ ಮೇಳವನ್ನ ಕಣ್ತುಂಬಿಕೊಂಡು ಅಲ್ಲಿಗೆ ಜನ ಭೇಟಿ ನೀಡಿದ್ದಾರೆ. ಇದು ಧಾರವಾಡದ ಕೃಷಿ ವಿವಿ ಆವರಣದಲ್ಲಿ ಒಂದು ಕೃಷಿ ಮೇಳವನ್ನ ಹಮ್ಮಿಕೊಳ್ಳಲಾಗಿತ್ತು. ಆ ಒಂದು ಕೃಷಿ ಮೇಳದಲ್ಲಿ ಬರೋಬ್ಬರಿ 23,74,000 ಜನ ಅಲ್ಲಿ ಭೇಟಿ ನೀಡಿದ್ದಾರೆ.